ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಗೊತ್ತಿಲ್ಲ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಗೈಸ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಲ್ಲಾದ್ರೂ ಆಚೆ ಹೋಗೋಣ ಅಂದ್ಬಿಟ್ಟು ಒಂದು ಟ್ರಿಪ್ ಪ್ಲಾನ್ ಹಾಕಿದ್ವಿ. ಸೊ ಅದಕ್ಕೆ ಕಾರ್ ಎತ್ಕೊಂಡು ಅಲ್ಲಿಂದ ಚಕ ಅಂತ ಬಿಟ್ವಿ. ಕಾರಲ್ಲಿ ಡೀಸೆಲ್ ಇದ್ದಿಲ್ಲ, ಅದಕ್ಕೆ ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ಚಕ ಅಂತ ಬಿಟ್ಕೊಂಡು ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸಿಗೆ ಆಕ್ಸಿಡೆಂಟ್ ಆಗೋಯ್ತು ಗೈಸ್. ಅದಕ್ಕೆ ಅವ್ರಿಗೆ ಕಾರಲ್ಲಿ ಕೂರಿಸ್ಬಿಟ್ಟು ನಾವು ಬೈಕಲ್ಲಿ ಜಾಲಿಯಾಗಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ನೀವು ಅಷ್ಟೇ ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ನ ಉಪಯೋಗಿಸಿ. ಯಾಕಂದ್ರೆ ಹೆಲ್ಮೆಟ್ ಇಂದ ಆಚೆ ಹೋಗಕ್ ಹೋಗ್ಬಿಡಿ. ಯಾಕಂದ್ರೆ ಟೈಮ್ ಸರಿ ಇಲ್ಲ, ಯಾವಾಗ ಏನಾಗುತ್ತೆ ಅಂತ. ನಮ್ಗೆ ಅಂತ ಮನೇಲಿ ಅಪ್ಪ ಅಮ್ಮ ಅಣ್ಣ ಎಷ್ಟೊಂದ್ ಜನ ಕಾಯ್ತಾ ಇರ್ತಾರೆ. ಸೊ ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸೇಫ್ ಆಗಿ ಹೋಗಿ ಗೈಸ್ ಅಂತ. ಯಾಕೋ ಟೈಮ್ ಸರಿ ಇದ್ದಿಲ್ಲ, ಅದಕ್ಕೆ ಕಬ್ಬಾಲಮ್ಮ ತಾಯಿಯವ್ರ ದರ್ಶನ ಪಡೆಯೋಣ ಅಂತ ಹೋದ್ವಿ. ಸೊ ನಮ್ಮ ಫಾಲೋವರ್ಸ್ಗೆಲ್ಲ ಚೆನ್ನಾಗಿರಪ್ಪ ದೇವ್ರೆ, ನನಗೂ ಹಂಗೆ ಚೆನ್ನಾಗಿ ಮಾಡಪ್ಪ ಅಂತ ದರ್ಶನ ಮಾಡ್ಕೊಂಡು ಆಚೆ ಬರ್ತೀವಿ. ಆಚೆ ಬಂದು ನೋಡ್ತೀನಿ ಗೈಸ್, ಫುಲ್ಲು ಬಿಸಿಲು, ಕಾಲಿಡಕ್ ಇಡ್ತೀವಿ, ಸುಡ್ತಾ ಇದೆ ಹಂಗೆ ಟಪಟಪ ಅಂತ. ಯಪ್ಪ ಯಾಕೆ ಹೇಳ್ತೀರಾ? ಹಂಗೆ ದರ್ಶನ ಆಯ್ತು, ಸಕ್ಕದಾಗಾಯ್ತು. ಖುಷಿಯಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ನೋಡಿ ಗೈಸ್ ಏನ್ ಮಾಡ್ತಾನೆ ಇಲ್ಲಿ ಅಂತ. ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಗೊತ್ತಿಲ್ಲ. ಗೈಸ್, ಹುಡುಗಿರ್ ಸವಾಸ ಬಿಡ್ಬೇಕು ಅಷ್ಟೇ. ದರ್ಶನ ಮಾಡ್ಕೊಂಡು ಹೊಟ್ಟೆ ತುಂಬಾ ಹಸಿದಿದೆ ಅನ್ಬಿಟ್ಟು ಊಟಕ್ಕೆ ಹತ್ರ ನಿಲ್ಸ್ಕೊಂಡು ಊಟ ಮಾಡ್ತಾ ಇದ್ವಿ. ಊಟ ಮಾಡ್ಕೊಂಡು ಬೇರೆ ಎಲ್ಲಾದ್ರೂ ಹೋಗೋಣ ಅನ್ಬಿಟ್ಟು ಪ್ಲಾನ್ ಹಾಕೊಂಡು ಅಲ್ಲೇ ಕೂತ್ಕೊಂಡು ಊಟ ಮಾಡ್ಕೊತಾ ಇದ್ವಿ. ಸೊ ನಮ್ ಶಶಾಂಕ್ ಭಾಯ್ ಅವರು ಬಿಲ್ ಎಲ್ಲ ಪೇ ಮಾಡಿಸಿ ಆಮೇಲೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದಾಗ ನಮ್ ತಲೆ ಹೊಡೆದಿದ್ದು ಒಂದೇ, ಕನಕ್ಪುರ ಹತ್ರ ಇರೋ ಒಂದು ರೆಸಾರ್ಟಿಗೆ ಹೋಗೋಣ ಅನ್ಬಿಟ್ಟು ಹೊರಟ್ವಿ ಗೈಸ್.